ಪ್ರಜಾ ಬಂಧು ನೋಡ್ರಪ್ಪೋ ನೋಡ್ರಿ ಕೇಳ್ರಪ್ಪೋ ಕೇಳ್ರಿ. ಇಲ್ಲಿ ಬೆಂಗಳೂರು ಮೈಸೂರದೊಳಗ ಎಲ್ಲಾ ಕಡೆ ಮಂಗಳೂರದೊಳಗ ಪ್ರತಿಯೊಬ್ಬ ಹೆಲ್ಮೆಟ್ ಹಾಕೊಂಡು ಓಡಾಡ್ತಾನ. ಪ್ರತಿಯೊಬ್ಬ ಹೆಲ್ಮೆಟ್ ನಾ ಬೆಂಗಳೂರ ಯಾವಾಗ ನಿಂತು ನೋಡ್ತೀನಿ, ಒಬ್ಬರೇ ಹೆಲ್ಮೆಟ್ ಹಾಕೊಂಬಲ್ದವ ಎಲ್ಲರೇ ಕಾಣ್ತಾನೆ ಅಂತ ಹೇಳಿ ನಾನು ನೋಡ್ತೀನಿ. ಒಬ್ಬ ಮಗ ಬಿ ಹೆಲ್ಮೆಟ್ ಇಲ್ಲದೆ ಓಡಾಡಲ್ಲ. ನಮ್ ಕಡೆ ನಿಮ್ಗೆ ಒಬ್ಬನಿಗೆ ನೋಡ್ಲಕ್ ಫೋಟೋ ತಗೋತೀನಿ ಅದ್ರ ಹೆಲ್ಮೆಟ್ ಹಾಕೊಂಡು ಓಡಾಡೋದು ಸಿಗಲ್ಲ. ನಮ್ ಕಡೆ ಒಂದು ಮನುಷ್ಯ ಸಿಗಲ್ಲ. ಆಕ್ಸಿಡೆಂಟ್ ಆಗಿ ಹೆಡ್ ಇಂಜುರಿ ಆಗಿ ನಮ್ ಕಡೆ ಸಣ್ಣ ಸಣ್ಣ ಹುಡುಗರು ಸಾಯ್ಲತ್ತವ. ಅಧ್ಯಕ್ಷರೇ, ಸಣ್ಣ ಸಣ್ಣ ಹುಡುಗರು ಸಾಯ್ಲತ್ತವ. ದಯಮಾಡಿ ಸಂಬಂಧಪಟ್ಟಂತ SP ಗಳಿಗೆ ಆದೇಶ ಕೊಡ್ರಿ. ಆ ಜಿಲ್ಲೆಗಳೊಳಗೆ ಯಾಕ ಪ್ರತಿಯೊಬ್ಬ ಬೈಕ್ ಸವಾರ ಯಾಕೆ ಹೆಲ್ಮೆಟ್ ಹಾಕೊಂಬಲ್ಲ? ಇವತ್ತು ನೋಡ್ರಿ ನಮ್ ಕಡೆ ಅಧ್ಯಕ್ಷರೇ, ನಂದು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಬರ್ತದೆ ಬಸವ ಕಲ್ಯಾಣ. ನಾ ತಿಂಗಳಾಗಲ್ಲ ಅಧ್ಯಕ್ಷರೇ, 1 ಅಥವಾ 2 ಸಾವಿನ ಸುದ್ದಿನ ಫೋನ್ ಮಾಡಿ ಕೇಳ್ತೀನಿ. ಎಷ್ಟು ಮಂದಿ ಮಕ್ಕಳ ಒಬ್ಬನೇ ಹುಡುಗನ ಏನಾಯ್ತು, ಹೆಡ್ ಇಂಜುರಿ ಆಯ್ತು, ಹೆಲ್ಮೆಟ್ ಹಾಕೋಕ್ ನಂಬಲ್ಲಿ ಯಾರು ಕೇಳಲ್ಲ. ನಾವು ಹಿಂದುಳಿದೀವಿ, ನಮಗ್ ಭಯ ಅದ. ನಂಗೆ ಮಾತಾಡ್ಬೇಕಂದ್ರೆ 4 ದಿವಸ ಹಿಡಿಲತ್ತದ. ನನ್ನ ಸಮಸ್ಯೆ ಏನದ ಹೇಳ್ಕೊಳಕ್ಕೆ ನಂಗೆ ಈ ದಿನ ಹಿಡಿಲತ್ತದ. ಈ ಸಮಸ್ಯೆಗ ಉತ್ತರ ಯಾವಾಗ ಸಿಗ್ಬೋದು ಅಧ್ಯಕ್ಷರೇ ನಮಗ? ಇವತ್ ನಮ್ ಕಡೆ ಜನ ಬರ್ರಿ, ನೀವು ಒಂದು ಸಲ ಬಂದ್ ನೋಡ್ರಿ. ನಿಮ್ ತೆಲುವಾಗಿ ಏನದ ಅಧ್ಯಕ್ಷರೇ, ಮಂಗಳೂರಿನಂಗೆ ಕರ್ನಾಟಕ ಅಕಾಡೆಮಿ ಅದ, ಬೆಂಗಳೂರು ಮೈಸೂರಿನಂಗೆ ಅಕಾಡೆಮಿ ಅದ. ಬರ್ರಿ ಒಂದ್ಸಲ ಯಾದಗಿರಿ ನೋಡ್ರಿ, ಔರಾದ್ ನೋಡ್ರಿ, ಬಸವ ಕಲ್ಯಾಣ ನೋಡ್ರಿ. ಕಣ್ಣ ನೀರ್ ನಿಂತಲ್ಲೇ ಹಾಕ್ತಾವ ಅಧ್ಯಕ್ಷರೇ. ನಮ್ ಬದುಕು ನೋಡಿದ್ರ, ನಮ್ ಪರಿಸ್ಥಿತಿ ನೋಡಿದ್ರ. ಇವತ್ತು ಹೋಮ್ ಮಿನಿಸ್ಟರ್ ಇಲ್ಲೇ ದಯಮಾಡಿ ನಾವು ನೋಡಿಲ್ಲ, ಕ್ಷಮಿಸಬೇಕು. ಗೃಹ ಮಂತ್ರಿಗಳೇ, ತಾವು ಸಂಬಂಧಪಟ್ಟಂತ SP ಆದೇಶ ಕೊಡ್ರಿ, ಪ್ರತಿಯೊಬ್ಬ ಹೆಲ್ಮೆಟ್ ಹಾಕೋಬೇಕಂತ ಹೇಳಿ. ನಾವು ಗಾಡಿ ಹಿಡ್ರಿ, ನಾವು ಯಾರಿಗೆ ರಿಕಮೆಂಡ್ ಮಾಡಲ್ಲ. ಗೃಹ ಮಂತ್ರಿಗಳೇ, ಸಾಯ್ಲತ್ತವ ನಮ್ಮ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು ಸಾಯ್ಲತ್ತವ. ನಾವ್ ಎಂತ ಕರ್ನಾಟಕ ಕಡ್ಬೇಕು ಅಧ್ಯಕ್ಷರೇ? ಇವತ್ತು ಬೇರೆ ಕಡೆ ನಾವು ನೋಡ್ಲತ್ತೀವಿ. ಎಂತ ಯುವ ಶಕ್ತಿ ತಯಾರು ಮಾಡ್ಲತ್ತಾರ ಅವರು. ಒಲಿಂಪಿಕ್ ಹೋಗ್ಬೇಕು, ನೀವು ಚಿನ್ನದ ಪದಕ ತರಬೇಕಂತ ಹೇಳಿ ಬೇರೆ ದೇಶಗಳು ಎಂತ ಸಾಹಸಿಕರದವ. ನಮ್ ಕಡೆ ಮಕ್ಕಳು ಕಣ್ಣೆದ್ರ ಗಾಂಜಾ ಸೇದಿ ಶರೀ ಕುಡ್ದು ನಮ್ ಕಣ್ಣೆದ್ರ ಆಕ್ಸಿಡೆಂಟ್ ಆಗಿ ಸಾಯ್ಲತ್ತವಲ್ಲ ಅಧ್ಯಕ್ಷರೇ. ಎಂತ ಸಮಾಜ ಕಟ್ಲಕ್ ನಾವು ಹೊಂಟಿವಿ. ಪ್ರಜಾ ಬಂಧು ನೋಡ್ರಪ್ಪೋ ನೋಡ್ರಿ ಕೇಳ್ರಪ್ಪೋ ಕೇಳ್ರಿ.